ಎಚ್ ಕೆ ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ. ಅವ್ರ ಕಾನೂನು ಕ್ರಮ ತಗೊಳ್ಳೇಬೇಕು. ನನ್ನ ಬಗ್ಗೆ ಕಾನೂನು ಕ್ರಮ ತಗೊಂಡ್ರೆ ಯಾರ್ಯಾರು ರಾಷ್ಟ್ರದ್ರೋಹಿಗಳು ಅಂತಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗತ್ತೆ, ನನಗಾಗಲ್ಲ. ನಾನು ಹೇಳಿರೋದೇನು, ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ, ಅಂಥವರು ದೇಶದ್ರೋಹಿಗಳು. ಇದನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟಿ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ. ಈ ಡಿ ಕೆ ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ನಿಜಕ್ಕೂ ಕೂಡ ನಾನು ಎಚ್ ಕೆ ಪಾಟೀಲ್ರಿಗೆ ಸವಾಲು ಹಾಕ್ತೇನೆ, 24 ಗಂಟೆ ಅಲ್ಲ, ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ, ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲು ನಿಮಗೆ. ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತರಿಗೆ ಛೀಮಾರಿ ಆಗ್ತಾರೋ ಗೊತ್ತಾಗುತ್ತೆ. ನೋ ಎಸ್, ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ನಾನು ಹೇಳಿರೋದು. ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿರೋದು, ಯಾರು ಈ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ. ಇದನ್ನು ನಾನು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಎಚ್ ಕೆ ಪಾಟೀಲ್ ಇನ್ನೊಂದು ಸರಿ ನೋಡಲಿ, ಅವ್ರು ಟಿ ವಿಗಳು ನೋಡೋ ಅಭ್ಯಾಸ ಇದ್ದರೆ ಅರ್ಧಂಬರ್ಧ 1 ನಿಮಿಷ ನೋಡ್ಕೊಂಡು ಹೋದರೆ ಗೊತ್ತಿಲ್ಲ ನನಗೆ. ನೋಡಬೇಕು, ಅವ್ರು ಪೂರ್ಣ ನೋಡಬೇಕು. ಯಾಕೆಂದರೆ ಎಚ್ ಕೆ ಪಾಟೀಲ್ ಬಗ್ಗೆ ನಂಗೆ ತುಂಬ ಗೌರವ ಇದೆ. ನಾನು ಹೇಳಬೇಕಾದ್ರೆ ಜವಾಬ್ದಾರಿ ಇಲ್ಲದೆ ಹೇಳೋದಿಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಈ ದೇಶ ನಂದು, ಇದಕ್ಕೆ ಕಾಂಗ್ರೆಸ್ ಹೋರಾಟ ಮಾಡಿದೆ ಅಂತ ಹೇಳಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಟ್ಕಟ್ಟಿಗೆ ಬರಬೇಕಾಗತ್ತೆ. ಅವಾಗ ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಈ ದೇಶದಲ್ಲಿ ಕೇವಲ ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಹೇಳಿಕೊಂಡು ನಾವು ನಮಗೆ ಬರಬೇಕಾದಂಥ ದುಡ್ಡು ಬಂದಿಲ್ಲ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ದುಡ್ಡು ಬರಬೇಕು ಅದ್ರ ಬಗ್ಗೆ, ಅನುದಾನದ ಬಗ್ಗೆ ಎಲ್ಲವೂ ಕೂಡ ಲೋಕಸಭೆಯಲ್ಲಿ ಮೋದಿಯವರು ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿದ್ದಾರೆ. ಆ ಸಬ್ಜೆಕ್ಟ್ ಬೇರೆ. ಈಗ ನಾನು ಹೇಳ್ತಾರೆ ಸಬ್ಜೆಕ್ಟು ದಕ್ಷಿಣ ರಾಷ್ಟ್ರವನ್ನು ದಕ್ಷಿಣ ರಾಜ್ಯಗಳನ್ನು ಒಂದು ರಾಷ್ಟ್ರವಾಗಿ ನಾವು ಬೇರೆ ರಾಷ್ಟ್ರವಾಗಿ ಕೇಳ್ತೀವಿ ಅಂತ ಹೇಳ್ತೀರಲ್ಲ, ಇವರು ದೇಶದ್ರೋಹಿ ಅಂತ ಕರಿಬೇಕೋ ಬೇಡೋ ಎಚ್ ಕೆ ಪಾಟೀಲ್ ಹೇಳ್ರಿ. ಅವ್ರಿಗೆ ತಾಕತ್ತಿದ್ರೆ, ನಾನು ಈ ಸವಾಲನ್ನು ನಾನು ಸ್ವಾಭಾವಿಕ ಹಾಕಲ್ಲ, ತಾಕತ್ತಿದ್ರೆ ಅವ್ರು ಕೋರ್ಟ್ಗೆ ಹೋಗಲಿ. ಸ್ವಾಭಾವಿಕ ನಾನು ಕೋರ್ಟಿಗೆ ಹೋಗಲ್ಲ. ಇಂಥವು 100 ಕಾಂಗ್ರೆಸ್ನವ್ರು ಮಾಡ್ತಿರ್ತಾರೆ ದೇಶದ್ರೋಹಿ ಚಟುವಟಿಕೆಗಳ ಬಗ್ಗೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಇದು ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಹೇಳಿದ್ದೀನಿ ನಿನ್ನೆ ದಾವಣಗೆರೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ, ಅದಕ್ಕೆ ನಾನು ಈಗಲೂ ಕೂಡ ಅದಕ್ಕೆ ಬದ್ಧನಾಗಿದ್ದೇನೆ. ನಾನು ಹೇಳಿರೋದು ಇಷ್ಟೇ, ಯಾರು ದೇಶವನ್ನು ಒಡೆಯುವಂಥ ಪ್ರಯತ್ನದ ಹೇಳಿಕೆ ಕೊಟ್ಟಿದ್ದಾರೆ, ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ, ಇಂಥ ರಾಷ್ಟ್ರವನ್ನು ಒಡೆಯುವಂಥ ಪ್ರಯತ್ನ ನಡೆಸ್ತಾರೆ ಅಂತ ರಾಷ್ಟ್ರದ್ರೋಹಿಗಳ ಬಗ್ಗೆ. ಯಾಕೆಂದರೆ ಡಿ ಕೆ ಸುರೇಶ್ ಮತ್ತು ಅವ್ರಿಗೆ ಸಪೋರ್ಟಾಗಿ ವಿನಯ್ ಕುಲಕರ್ಣಿ ಮತ್ತು ಇವ್ರಿಗೆ ಸಪೋರ್ಟಾಗಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಹೇಳಿರೋದ್ರಿಂದ ಇವರೆಲ್ಲರೂ ರಾಷ್ಟ್ರದ್ರೋಹಿಗಳು ಅಂತ ಮಾತನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ, ಇಂಥ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾರಂಥ ಕಾಂಗ್ರೆಸ್ಸಿಗರ ಬಗ್ಗೆ ನರೇಂದ್ರ ಮೋದಿಯವರು ಕಾನೂನು ತೊಗೊಂಡ್ಬಂದು ಇಂಥ ರಾಷ್ಟ್ರದ್ರೋಹಿಗಳಿಗೆ ಗುಂಡಿಟ್ಕೊಳ್ಳಂಥ ಕಾನೂನು ತನ್ನಿ. ಇದನ್ನು ನಾನು ಹೇಳಿರೋದು ಹೌದು, ಇದಕ್ಕೆ ಈಗಲೂ ಕಮಿಟ್ ಆಗಿದ್ದೀನಿ. ನಾನು ಅದನ್ನೇ ಹೇಳಿರೋದು. ನಾನು ರಾಜ್ಯ ಸರ್ಕಾರಕ್ಕೆ ಕೇಳೇ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಕೇಳಿರೋದು. ನಾನು ನರೇಂದ್ರ ಮೋದಿಯವರಿಗೆ ಹೇಳಿರೋದು, ಇಂಥ ರಾಷ್ಟ್ರದ್ರೋಹಿಗಳನ್ನು ಸದೆ ಬಡಿಬೇಕು ಅನ್ನೋದಾದರೆ, ಇಂಥ ಭಾವನೆಗಳನ್ನು ಈ ದೇಶದಿಂದ ಹೋಗಬೇಕು ಅನ್ನೋದಾದರೆ, ಈ ರೀತಿ ದೇಶವನ್ನು ತುಂಡು ಮಾಡೋಂಥ ಜಿನ್ನಾ ಸಂಸ್ಕೃತಿಯ ವ್ಯಕ್ತಿಗಳನ್ನು ಗುಂಡಿಟ್ಕೊಳ್ಬೇಕು ಅನ್ನೋಂಥ ಕಾನೂನನ್ನ ತರಬೇಕು ಅಂತ ನಾನು ಕೇಂದ್ರದ ಪ್ರಧಾನಮಂತ್ರಿ ಹೇಳಿದ್ದೀನಿ. ಪಾಪ ಪರಮೇಶ್ವರ್ ಕೈಲಿ ಇದಿಲ್ಲ ನನಗೆ ಗೊತ್ತು, ಆದರೆ ನನ್ನ ವಿಚಾರಕ್ಕೆ ಅವ್ರದ್ದು ಸಮ್ಮತಿ ಇದೆ. ಪರಮೇಶ್ವರ್ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳದ್ದು ಸಮ್ಮತಿ ಇದೆ ಅಂತ ನಾನು ಭಾವಿಸ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.